ಜೈ ಚಿದಂಬರ ಗುರು ಬಾಂಧವರೇ, ಬನ್ನಿ ಮತ್ತೊಮ್ಮೆ ಮಗದೊಮ್ಮೆ ಬೆಳಗಾಂ ಸುವರ್ಣಸೌಧದ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ನಾವು ಗುರುಗಳು ನಮ್ಮ ನಾಗೇಂದ್ರಜ್ಜ ಅಂತ ಬೆಳಗ್ಗೆಯಿಂದ ಈ ಸುವರ್ಣಸೌಧದಿಂದ ಹೆಚ್ಚು ಕಮ್ಮಿ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ಬಡೆಕೊಳ್ಳ ಮಠ ಅಂತ, ಬಡೆಕೊಳ್ಳ ಮಠ. ಬನ್ನಿ ನೋಡ್ಕೊಂಬರೋಣ. ಗುರುಗಳ ಜೊತೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಗುರುಗಳು ಅದರ ಇತಿಹಾಸನ ತಿಳಿಸ್ಕೊಡ್ತಾರೆ. ನಾವೀಗ ಬಡೆಕೊಳ್ಳು ಮಠಕ್ಕೆ ಬರ್ತಾ ಇದ್ದೀವಿ. ಎರಡು ಗಂಟೆ ಹಾವು ಅಂತ ಅರ್ಥ. ಅಂದ್ರೆ ಹಾವು ಅಂತ ಅರ್ಥ. ತಿರುಮೂರ್ತಿ ಮಾಡು ನನ್ನನ್ನು ನಿನ್ನ ಚಿನ್ಮೋದ ಬೋಧ ಬಿತ್ತಿ, ಚಿನ್ಮೋದ ಬೋಧ ಬಿತ್ತಿ. ಶ್ರೀ ಗುರುವೆಯ ರೂಪ ಶರಣಾಗಿ ಬರು, ಕರುಣೆಯನ್ನು ಕೋರಿ ಬರುವೆ. ಹೃತ್ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀ ಚರಣ ಗೆರೆಯುತ್ತಿರುವೆ, ಶ್ರೀ ಚರಣ ಗೆರೆಯುತ್ತಿರುವೆ. ಭವ ಭವಗೆ ನನ್ನ ಮುಂದೆತ್ತಿ ಒತ್ತಿ ತಂದಂತ ತಂದೆ ನೀನು, ಭವ ಭವಗೆ ನನ್ನ ಮುಂದೆತ್ತಿ ತಂದಂತ ತಂದೆ ನೀನು. ಭಾವಕ್ಕೆ ಇಳಿದು ಸದ್ಭಾವ ಬರುವಂತೆ ಮಾಡು ನಾನು, ಬರುವಂತೆ ಮಾಡು ನಾನು. ಶ್ರೀ ಗುರುವೆಯ ರೂಪ ಶರಣಾಗಿ ಬರು, ಕರುಣೆಯನ್ನು ಕೋರಿ ಬರುವೆ. ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀ ಚರಣ ಗೆರೆಯುತ್ತಿರುವೆ, ಶ್ರೀ ಚರಣ ಗೆರೆಯುತ್ತಿರುವೆ. ಆಂತರ್ಯದೊಂದು ಚೈತನ್ಯ ನಿನ್ ಕೈಕರ್ಯ ಕರ್ತೃವಾಗಿ, ಆಂತರ್ಯದೊಂದು ಚೈತನ್ಯ ನಿನ್ ಕೈಕರ್ಯ ಕರ್ತೃವಾಗಿ. ಚಪ್ಪಲಿ ಹಾಕೊಳ್ಳೋಣಪ್ಪ. ನಾವು ಗುರುಗಳ ಜೊತೆ ಈಗ ಬಡೆಕೊಳ್ಳ ಮಠಕ್ಕೆ ಬಂದಿದ್ದೇವೆ. ಇಲ್ಲಿ ನಾಗೇಂದ್ರಜ್ಜ ಅಂತ ಯೋಗಿಗಳಿದ್ರು, ಅವರ ಕ್ಷೇತ್ರ ಸ್ಥಾನ ಇದು. ಅವಾಗ ಇಲ್ಲಿ ಕಾಡ್ರು ಕೂಡ ಇಲ್ಲೆಲ್ಲ ದೊಡ್ಡ ಗುಂಡಾಗಳು ಸಾಕಟ್ಟು ಬಂದು ಕೊಡೋದು. ಅವಾಗ ಅವ್ರು ಯಾರು ಬಂದವ್ರನ್ನ ಬಡ್ದ, ಈ ಕೊಳ್ಳದ ಹತ್ರ ಬಂದವ್ರನ್ನ ಬಡ್ದ ಏನು ಮಾಡ್ಬಿಡ್ದು, ಅವ್ರ ಧಾನ್ಯ ಕಸ್ಕೊಂಡು ಏನೋ ಒಟ್ಟು ಕಸ್ಕೊಂಡು ಹೋಗ್ಬಿಡು. ಅದಕ್ಕೆ ಬಡೆಕೊಳ್ಳ, ಇಲ್ಲಿ ಬಡೆಕೊಳ್ಳ. ಅವಾಗ ಇಲ್ಲಿ ನಾಗೇಂದ್ರ ಸ್ವಾಮಿಗಳು ಅಂತೇಳಿ ಏನೋ ಅವರು ಇದ್ರು. ಅವರು ಸಣ್ಣ ವಯಸ್ಸಿನಿಂದ ಒಂಥರ ಅವಧೂದ್ರು. ಈ ಇದನ್ನು ಮಾಡೋರು ಏನಂದ್ರೆ ಗುರುಗಳ ಹತ್ರ ಕರೀಲಿಕ್ಕೆ ಬಂದಾಗ ಬೇಸೂರಾಗ ಅವಾಗ ಮೂರನೇ ತನ 2ನೇ ಒಂದು ಆಗಿನ ಕಾಲಕ್ಕೆಲ್ಲ 1ನೇ ತನಕ್ಕೆ ರಾಯಿ ಕಲಿತು ಕೂಡ ರಾಯಿ ಕಲಿತರು. ಅವಾಗ ಕಳ್ಕಾಕಿ ಹೇಳ್ಕೊಂಡಿದ್ದಾರೆ, ಕಳ್ಕಾಕಿ ರಾಯಿ 1ನೇ ತಕ್ಕದ ರಾಯಿ ಚಲೋ ಬಂದಿತ್ತು. ಏನು ಬಂದಿದ್ದ ನಾನು ನೀನು ಹೇಳಿಕತ್ತಿದ್ರು ಅವರು
ಗುರುಗಳ ಹತ್ರಕ್ಕೆ ಬಂದು ಗುರುಗಳ ನಾ ಏನು ಅನ್ನೋ ಗೊತ್ತಾತ್ರಿ ನಂಗೆ ಅಂದ. ಏನು ಗೊತ್ತಾಯ್ತು? ನಾನು ಮತ್ತು ನೀನು ಅನ್ನೋದ್ರಿ ಜಗತ್ತಿನಾಗ ಇರುದ್ರಿ ಅಜರ. ಯಾರು ಗುರುಗಳಿಗೆ ಹೇಳ್ತಾನೋ ನಾನು ನೀನು ನೀವ್ರ ನಾಗೇಂದ್ರ ಪ್ರಭು, ನಾನು ನೀನು ಜಗತ್ತಿನಾಗ ನಾನು ಮತ್ತು ನೀನು ಅನ್ನೋದು ಎರಡು ಅದಾವ್ರಿ. ನೀ ಅನ್ನೋದನ್ನ ಮರ್ತು ಬಿಟ್ಟಾರ್ರಿ ಅಪಾರ. ಅವ ನೀರಿ ನಾನು ಮತ್ತು ನೀನು, ಅವನೇ ಅವ ನಾನೇ ನೀನೇನ ಇಟ್ಟೈತೆ ನೋಡ್ರಿ ಜಗತ್ತಿನಾಗ ಅಂದ. ಬಪ್ಪರ ಮಗಳ ಕಲ್ಲ ಕಲ್ತು ಹೋಗ್ಲಿ ಅಂದ್ಬಿಟ್ರು. ಅವತ್ತೇನು ಹೋದಾರು ಅವತ್ತು ಏನು ಇಲ್ಲಿ ಬಂದು ಅವಾಗ ಇಲ್ಲಿ ಧ್ಯಾನಕ್ಕೆ ಕೊಡ್ತಿದ್ರು. ಅವ್ರು ಸುತ್ತಮುತ್ತ ಹಾವುಗಳದ್ದು ರಕ್ಷಣೆ ಮಾಡ್ತಿದ್ರು. ಈಗ ಮಳೆ ಭಾಳಲ್ಲ ಅವಾಗ ಪೂರ ಹಿಂಗೆ ಇದು ಏನು ಹಾವುಗಳು ಅವ್ರಿಗೆ ರಕ್ಷಣೆ ಕೊಡ್ತಿದ್ವು ಅಂತ ನಾವು. ಅದಕ್ಕೆ ನಾಗೇಂದ್ರ ಸ್ವಾಮಿ ಮೂಲ ಅಂತ ಹೋಗೋದು. ಮ್ಯಾಲ ಮ್ಯಾಲ ಹಬ್ಬಗಳು ಇದ್ದಾರಿ ಅಪ್ಪ ಇಲ್ರಿ ಊರಿಗೆ ಯಾರು ಇವತ್ತು ಎಷ್ಟನೇ ಇಸ್ವಿ ರೀ? 1936 ಪ್ರಕಾರ ಅಂತ ಕಾರ್ತಿಕ್ ತ್ರಯೋದಶಿ ಲಿಂಗೈಕಿರು ನಾಗೇನು ಅಂದ್ಕೊಳ್ತಾವ್ರಿಲ್ಲ. ಅವ್ರ ಸಮಾಧಿ ಮಡಿಕೊಳ್ಳ ಮಠ. ಒಂದೊಂದು ವಿಶೇಷ ಇದಕ್ಕೆ ಸುಂದ್ರಿ ಬಳ್ಳಿ ಅಂತ ಗೊತ್ತಾನೆ. ಇದೊಂದು ಗಿಡ ಇದೆ, ಭಾರಿ ಅದ್ಭುತ ಗಿಡ. ಬೇಲಿಗೆಲ್ಲ ತುಂಬ ಜಾಸ್ತಿ ಆಗ್ತದೆ ಮೊದಲು. ಇದಕ್ಕೆ ಸುಂದರಿ ಬಳ್ಳಿ ಅಂತಾರೆ. ಇದು ಮೊದಲೇ ಇದಕ್ಕೆ ನೀರಾವರಿ ಇಲಾಖೆ ಭಾಳ ಇತ್ತು.
ಅಮಾವಾಸ್ಯೆನೆಲ್ಲ ಊಟ ಪಟ್ಟಿರ್ತದಪ್ಪ. ಹಾಂ ಹಾಂ. ದೊಡ್ಡ ಪ್ರಮಾಣದ ಊಟ. ಊಟ ಮಾತ್ರ ಇವ್ರು ಇವಾಗಿರೋರಪ್ಪ, ಇವರು ಈಗ ಇವತ್ತಿನಲ್ಲಿ ಭಾಳ ನೋಡಿಲ್ಲ. ಅವೆಲ್ಲ ನೋಡಿ ಬಸವಣ್ಣ ಇಲ್ಲಿ ದಾರಿ ಆಗಿರ್ಬೇಕು ಇದು. ಎಲ್ಲಿ ಬಂತು ಈಗ ಎಲ್ಲಿ ಹಾಕ್ತಾರೆ ಜಾಗ ಹೆಂಗದಪ್ಪ ಹೊಸ ಅದು. ಇದನ್ನ ಆಲ್ಮೋಸ್ಟ್ ಮಲೆನಾಡಲ್ವಪ್ಪ ಅಲ್ವಾ? ಮಲೆನಾಡು ಸರಗಂತ ಅಷ್ಟು ಮಲೆನಾಡಲ್ಲ, ಆದ್ರೆ ಇನ್ನೂ ಮಳೆಗಿಲಿ ಭಾಳ. ಬಾರಣ್ಣ. ನಿಮ್ಗೆ ನೋಡಿ ಓಡೋಬಾರ್ದ, ಅವ ಸುಮ್ಮನೆ ಇಲ್ಲೇ ನಿಂತ್ಕೊಂಡು ಮಾಡ್ಕೊಡಿ. ಹಾಂ. ಅಯ್ಯೋ ಆ ಕಡೆ ಹೋಗ್ಬಿಡ್ತಾನೆ. ಹೊಂಟ್ಬಿಟ್ಟು ಏನು ಕಾಣಲ್ಲ ಅಣ್ಣ, ಕಾಣೋದಿಲ್ಲ. ಸಾಕಷ್ಟು ನವಿಲುಗಳು ಯಪ್ಪ. ಹೆಣ್ಣು
ಗಂಡು ಎರಡೂ ಇದೆ. ದೊಡ್ಡದು ಗಂಡದು. ಹ್ಞೂ, ಆ ರೆಕ್ಕೆ ಇರೋದೆಲ್ಲ ಗಂಡು. ಎಲ್ಲ ಮುಂದಕ್ಕೆ ಹೋಗ್ಬಿಟ್ಟು ಅಣ್ಣ, ಕಾಣಲ್ಲ.